ಫ್ರೆಂಡ್ಸ್, ಇವತ್ತು ನಾವು ಹೋಗ್ತಾ ಇರೋ ಜಾಗ ಬಂದ್ಬಿಟ್ಟು ಮಂಚಿನಬೆಲೆ ಡ್ಯಾಮ್ ಅಂತ. ಮುಂದೆ ನಮ್ಮ ವಿನೀತ್ ಗಾಡಿ ಓಡಿಸ್ತಾ ಇರೋದು. ಹಾಯ್ ವಿನೀತ್. ಹಾಯ್ ಸರ್. ನೋಡೋಣ ಇವತ್ತು ಯಾವ್ಯಾವ ರೀತಿ ಫಿಶಸ್ ಸಿಗುತ್ತೆ, ಯಾವ್ಯಾವ ಕಲರಲ್ಲಿ ಸಿಗುತ್ತೆ, ನಮ್ಮ ಲೋಕಲ್ ವೆರೈಟಿ ಫಿಶಸ್ ಹೆಂಗಿರುತ್ತೆ ಅಂತ ನೋಡೋಣ. ನೋಡ್ತಾ ಇರಿ, ರೋಡ್ ಮಾಡ್ತಾ ಇದ್ದಾರೆ. ಮಣ್ ರೋಡೆಲ್ಲ ಹೋಗಿ ತಾರ್ ರೋಡ್ ಚೆನ್ನಾಗಿ ರೆಡಿ ಆಗ್ತದೆ. ಥ್ಯಾಂಕ್ ಯು ಗೌರ್ಮೆಂಟ್ ಆಫ್ ಕರ್ನಾಟಕ, ಏನೋ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಮಾಡಿ ಇದೇ ರೀತಿ ರೋಡ್ಗೆ ಗಲ್ಲಿಗೆ ರೋಡ್ ಹಾಕಿ ಪುಣ್ಯ ಕಟ್ಕೊಳ್ಳಿ. ಯಾರು ಬಿದೋಗಲ್ಲ, ಸತ್ತೋಗಲ್ಲ, ಎಲ್ಲ ನಿಮಗೆ ಒಳ್ಳೇದಾಗುತ್ತೆ. ಫ್ರೆಂಡ್ಸ್ ನೋಡಿ, ಇದೇ ಕೆರೆ ನೋಡ್ಕೊಳ್ಳಿ. ಬೆಂಗಳೂರಲ್ಲಿ ಇನ್ನು ಮುಂದೆ ಕೆರೆ ನೋಡೋಕ್ಕಾಗಲ್ಲ, ತೋರಿಸ್ತಾ ಇದ್ದೀವಿ, ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ ನೋಡಿ, ಎಷ್ಟು ಚೆನ್ನಾಗಿದೆ. ಪಕ್ಷಿ ಬೇರೆ ಮಸ್ತಾಗಿದೆ. ಪಾಪ ಎಷ್ಟು ದಿವಸ ಇರುತ್ತೋ ಗೊತ್ತಿಲ್ಲ. ಈ ಕೆರೆ ಹೆಸರು ಗೊತ್ತಿಲ್ಲ, ಯಾಕಂದರೆ ಇನ್ನು ಮುಂದಕ್ಕೆ ಇದಿರಲ್ಲ. ಫ್ರೆಂಡ್ಸ್, ವೆಲ್ಕಮ್ ಟು ಮಂಚಿನಬೆಲೆ ಡ್ಯಾಮ್. ಆಲ್ಮೋಸ್ಟ್ 1.5 hour ಬೆಂಗಳೂರಿಂದ ಜರ್ನಿ ಮಾಡಿದ್ವಿ. 1.5 ಜರ್ನಿ ನಂತರ ಇಲ್ಲಿ ರೀಚ್ ಆಗಿದ್ದೀವಿ. ನೋಡೋಕ್ಕೆ ತುಂಬಾ ಸುಂದರವಾಗಿದೆ ಫ್ರೆಂಡ್ಸ್. ಡ್ಯಾಮ್ನಿಂದ ಹರಿದೋಗೋ ರಿವರ್ ಸ್ಟ್ರೀಮ್ ಇದೆ ಅಲ್ವಾ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಏನೊಂದು ಚಿಕ್ಕ ಪ್ರಾಬ್ಲಮ್ ಅಂದರೆ ಜಾಗ ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿರ್ತಾ ಇತ್ತು. ತುಂಬ ಗಲೀಜು ಮಾಡಿ ಹಾಕಿದ್ದಾರೆ. ಎಸ್ಪೆಷಲಿ ಟೂರಿಸ್ಟ್ ಬರೋರು ಈ ದಯವಿಟ್ಟು ಚಿಪ್ಸ್ ಪ್ಯಾಕೆಟು, ಕವರು ಅದೆಲ್ಲ ತಿಂದು ಇಲ್ಲಿ ಬೆಸಾಕಬೇಡಿ. ಇಲ್ಲಿರೋ ಮೀನು ಎಲ್ಲ ಜೀವಗಳು ಸತ್ತೋಗ್ತಾ ಇದೆ. ಪ್ಲೀಸ್, ಹಂಬಲ್ ರಿಕ್ವೆಸ್ಟ್, ದಯವಿಟ್ಟು ಯಾರು ಕಸ ಹಾಕೋಕೆ ಹೋಗ್ಬಿಡಿ. ಮತ್ತು ಇವಾಗ ಈ ಸ್ಪಾಟ್ ನೋಡ್ತಿದ್ದೀರಲ್ಲ, ಇಲ್ಲಿಂದ ನಾನು ರಿವರ್ ಸ್ಯಾಂಡ್ ಮರಳು ತಗೊಂಡೋಗಿ ಟ್ಯಾಂಕ್ ಸೆಟ್ ಮಾಡ್ತೀನಿ ನ್ಯಾಚುರಲ್ ಆಗಿ. ಅಲ್ಲಿ ನೋಡಿ ಸರ್, ಗಾರ ಕಲ್ ಮೇಲೆ ನೋಡಿ ಎಷ್ಟಿದೆ. ಆ ಕಡೆ ಕಲ್ ಮೇಲೆಲ್ಲ ಇದೆ ನೋಡಿ ಫ್ರೆಂಡ್ಸ್. ಮಂಚಿನಬೆಲೆ ಗಲೀಜ್ ನೀರು ಮಾಡಾಕ್ಬಿಟ್ಟಿದ್ದಾರೆ ಎಲ್ಲರೂ. ನೀವೇ ಸಾಕ್ಬೇಕು ಗಾರಾನ. ಗಾರ ಇದು ಬಂದ್ಬಿಟ್ಟು ಆಲ್ಗೇಟರ್, ಇಂಡಿಯನ್ ನೇಟಿವ್ ಫಿಶ್ ಗಾರಾ ಮುಲ್ಯ ಅಂತ. ಇನ್ನೊಂದು ಬಂದ್ಬಿಟ್ಟು ಮಲಬಾರ್ ಡ್ಯಾನಿಯೋ, ಡೇವಾರಿಯೋ ಮಲಬಾರಿಕಸ್ ಅಂತ. ಎರಡು ಒಂದೇ ಕಡೆ ಬಂದಿದೆ ನೋಡಿ, ಕಾಣಿಸ್ತಿದ್ಯಾ ಇವಾಗ ಜಸ್ಟ್. ಮತ್ತೆ ಇದನ್ನ ರಿಲೀಸ್ ಮಾಡ್ಬಿಡ್ತೀವಿ, ಯಾಕಂದ್ರೆ ಟೆಂಪರೇಚರ್ ತುಂಬಾನೇ ಇದಾಗಿದೆ. ನೋಡೋಣ, ಟ್ರೈ ಮಾಡ್ತೀವಿ, ರಿಲೀಸ್ ಮಾಡ್ತೀವಿ. ಕಾಣಿಸ್ತಿದ್ಯಾ? ಸ್ವಲ್ಪ ಕೆಳಗಡೆ ಕುತ್ಕೊಂಬಿಡಿ. ಹಾಂ, ಇವಾಗ ಕ್ಲಿಯರ್ ಕಾಣಿಸ್ತಾ ಇದೆ ನೋಡಿ. ಇವ್ರ ಹೆಸರು ಗಾರಾ ಮುಲ್ಯ, ನೇಟಿವ್ ಫಿಶ್. ಒಳ್ಳೆ ಆಲ್ಗೆ ಈಟರು. ಕ್ಲಿಯರ್ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್. ಈ ಥರ ತುಂಬ ಮೀನುಗಳಿತ್ತು ಇಲ್ಲಿ. ಇದು ಮಲಬಾರ್ ಡ್ಯಾನಿಯಸ್ ಅಲ್ಲ? ಹೌದು, ಮಲಬಾರ್ ಡ್ಯಾನಿಯೋ. ತುಂಬ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಫಿಶಸ್ ಇತ್ತು. ಬಟ್ ಗೊತ್ತಲ್ಲ, ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಮತ್ತು ತುಂಬಾ ನೇಚರ್ಗೆ ಡ್ಯಾಮೇಜ್ ಮಾಡಾಕಿದ್ದಾರೆ. ಸೊ ಗೊತ್ತಿಲ್ಲ, ಲಾಸ್ಟ್ ಇಯರ್ ಬಂದಾಗ 10 ಮೀನು ಸಿಕ್ತು, ಈ ಇಯರ್ ಬಂದಾಗ ಇಷ್ಟೊತ್ತು ಹಿಡಿದು ಒಂದೇ ಮೀನು ಸಿಕ್ತು. ಬರೋ ವರ್ಷ ವಿ ಡೋಂಟ್ ನೋ, ನೋಡೋಣ. ಇದ್ಯಾವ ಸ್ಪೀಷಸ್ ಸರ್? ಇದು ಬಂದ್ಬಿಟ್ಟು ಆಕ್ಚುಲಿ ನಮ್ಮ ಕೋಸ್ಟಲ್ ವೆಸ್ಟ್ ಕೋಸ್ಟ್ ಏನಿದೆ ನಮ್ಮ ಇಂಡಿಯಾದಲ್ಲಿ, ಅಲ್ಲಿ ಸಿಗೋಂತ ಬ್ರಾಕಿಶ್ ವಾಟರ್ ಫಿಶ್. ಬಟ್ ಆದ್ರೂ ಫ್ರೆಶ್ ವಾಟರ್ ಇದಕ್ಕೂ ಅಡ್ಜಸ್ಟ್ ಆಗುತ್ತೆ. ಫ್ರೆಶ್ ವಾಟರ್ ಅಲ್ಲಿ ಸಿಗುತ್ತೆ. ಕ್ಯಾಪ್ಚರ್ ಮಾಡಿದ್ದು ಇವರೇನೆ, ಬಟ್ ಅನ್ಬಿಲೀವಬಲ್. ಕರಿಮೀನ್ ಅಂತಾರೆ ಲೋಕಲ್ ಅಲ್ಲಿ. ಲೋಕಲ್ ಕೇರಳದಲ್ಲಿ, ಮಲಯಾಳಂ ಅಲ್ಲಿ ಕರಿಮೀನ್ ಅಂತ ಕರೀತಾರೆ. ನಾವು ಇಂಗ್ಲಿಷ್ ಅಲ್ಲಿ ಸೈಂಟಿಫಿಕ್ ನೇಮ್ ಇದನ್ನ ಇಟ್ರೋಪ್ಲಸ್ ಸುರಾಟೆನ್ಸಿಸ್ ಅಂತೀವಿ. ಅಂದ್ರೆ ಇದು ಸಿಕ್ಲಿಡ್ ಫ್ಯಾಮಿಲಿ ನಮ್ಮ ಇಂಡಿಯಾದಲ್ಲಿ ಬರೋದು. ನಾರ್ಮಲ್ ಮಸ್ಕಿಟೋ ನೆಟ್ ಅಲ್ಲಿ ಹಿಡಿದಿದ್ದಾರೆ ಆರಾಮಾಗಿ. ಒಂದು ಒಂದು ಅರ್ಧ ಕೆಜಿ ಮೇಲಿದೆ ಮೀನ್. ಬಟ್ ಹೆಂಗ್ ಇಷ್ಟು ದೂರ ಬಂತು ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ನೋಡಿ, ಇದೇ ಡ್ಯಾಮ್ ಅಲ್ಲಿ, ಮಂಚಿನಬೆಲೆ ಡ್ಯಾಮ್ ಅಲ್ಲಿ ಹಿಡಿದಿದ್ದಾರೆ. ಮತ್ತೆ ಇದು ಒಂದು ಇಂಪಾರ್ಟೆಂಟ್ ಹೇಳ್ಬೇಕು ಈ ಫಿಶ್. ಇದು ನಮ್ಮ ಇಂಡಿಯಾದಲ್ಲಿ 1 of the 3 ಸಿಕ್ಲಿಡ್ ಸ್ಪೀಶೀಸ್ ಇಟ್ರೋಪ್ಲೈನ್ ಫ್ಯಾಮಿಲಿ. ಇದು ಇಟ್ರೋಪ್ಲಸ್ ಸುರಾಟೆನ್ಸಿಸ್ ಅಂತ. ಇನ್ನ 2 ಸ್ಪೀಶೀಸ್ ಇದೆ, ಸ್ಯೂಡೋಟ್ರೋಪ್ಲಸ್ ಮಾಕ್ಯುಲಾಟಸ್, ಇನ್ನೊಂದು ತುಂಬಾ ರೇರು ಇಲೋಸಿವ್, ಇಟ್ರೋಪ್ಲಸ್ ಕೆನಾರೆನ್ಸಿಸ್ ಅಂತ. ಅದು ನಮ್ಮ ಪಶ್ಚಿಮ ಘಟ್ಟ, ವೆಸ್ಟರ್ನ್ ಘಾಟ್ಸ್ ನಲ್ಲಿ ಸಿಗುತ್ತೆ, ಆದ್ರೆ ತುಂಬಾ ರೇರು. ತುಂಬಾ ಬ್ಯೂಟಿಫುಲ್ ಗ್ರೀನ್ ಕ್ರೋಮೈಡ್ ಅಂತಾರೆ ಕಾಮನ್ ನೇಮ್. ಇದು ನಮ್ಮ ಮಂಚಿನಬೆಲೆ ಡ್ಯಾಮ್ ಅಲ್ಲಿ ಚೆನ್ನ ಫಂಕ್ ಸ್ಟಾಟಸ್. ಲಾಸ್ಟ್ ಟೈಮ್ ಇದ್ದಿದ್ದು ಚೆನ್ನ ಕೇರಳ ಇಟೀಸ್ ಅಲ್ಲ? ಅದು ಈಸ್ಟರ್ನ್ ಘಾಟ್ಸ್ ಅಲ್ಲಿ, ಅದಿಲ್ಲಲ್ಲ, ಅದು ನಾವು ದೂರ ಹಿಡಿದಿದ್ದು.
ಸ್ನೇಕೆಟ್ ಫ್ಯಾಮಿಲಿಲಿ ಫಿಶ್ ಇದು. ಸೈಂಟಿಫಿಕ್ ನೇಮು ಚೆನ್ನ ಪಂಕ್ಸ್ಟಾಟಸ್ ಅಂತಾರೆ. ತುಂಬಾ ಕಾಮನ್ ಇಂಡಿಯನ್ ಸಬ್ ಕಾಂಟಿನೆಂಟಲ್ ಸಿಗುತ್ತೆ ಸ್ಪೀಶೀಸ್. ಒನ್ ಆಫ್ ದ ಕಾಮನ್ ಸ್ಪೀಶೀಸ್ ಇದು ಸ್ನೇಕೆಡ್ ಅಲ್ಲಿ. ಯಾವ ಸೈಜ್ ಬೆಳೆಯುತ್ತೆ ಮ್ಯಾಕ್ಸಿಮಮ್ 10 ರಿಂದ 12 ಇಂಚ್ ಬೆಳೆಯುತ್ತೆ. ಅಂದ್ರೆ 1 ಅಡಿ. ಹಾ, ಸೆಮೈ ದ್ವಾರ್ಫ್ ಅಂತಾನು ಹೇಳ್ಬೋದು. ಹಾ, ಮೀನಾ? ಬೆಂಗಳೂರು ಅವರೇನಾ ನೀವೆಲ್ಲ? ಬೆಂಗಳೂರೇನಾ? ಆ ಕಡೆನಾ? ನೋಡಿ ಫ್ರೆಂಡ್ಸ್, ಮಸ್ಕಿಟೋ ನೆಟ್ ಅಲ್ಲಿ ಸುಮಾರು ಮೀನು ಹಿಡಿದಿದ್ದಾರೆ ಇಲ್ಲಿ. ಫ್ರೆಂಡ್ಸ್, ನಮ್ಮ ನೇಟಿವ್ ಸ್ನೇಲ್ ಸ್ಪೀಶೀಸ್ ಯಾವುದು ಅಂತ ಗೊತ್ತಿಲ್ಲ. ಕರ್ಡಿನ ಸ್ಪೀಶೀಸ್ ಇದು ನಮ್ಮ ಕಾವೇರಿ ರಿವರ್ ಅಲ್ಲ. ಸೊ ಇದೂ ನಿಮಗೆ ಮಂಚನಬೆಲೆ ಡ್ಯಾಮಲ್ಲಿ ಸಿಗುತ್ತೆ. ಕಾರ್ನರ್ ಇದೆ. ಬಟ್ ಫ್ರೆಂಡ್ಸ್, ಲಾಸ್ಟ್ ಟೈಮ್ ಬಂದಾಗ ನಾವು ಎಷ್ಟು ತಗೊಂಡೋದ್ರೆ ನಮಗೆ ಗೊತ್ತಿಲ್ಲ, ಅಷ್ಟು ಸಿಕ್ತು. ತುಂಬಾ ಅಪ್ರೂಪ ಆಗ್ಬಿಟ್ಟಿದೆ. ಎಲ್ಲೋ ಒಂದೊಂದು ಫುಲ್ ಡ್ಯಾಮೇಜ್ ಮಾಡಕ್ ಬಿಟ್ಟಿದ್ದಾರೆ ಜಾಗ. ಇನ್ನು ಮುಂದಕ್ಕೆ ಡೌಟೇ. ರೈಟ್, ಅಲ್ಲಿ ಗಾಣದಲ್ಲಿ ಹಿಡಿತಾ ಇದಾರೆ. ಯಾವ ಮೀನ್ ಸಿಕ್ಕಿದೆ ಅಂತ ಗೊತ್ತಿಲ್ಲ, ಅಲ್ಲೂ ನೋಡ್ತೀವಿ. ಫ್ರೆಂಡ್ಸ್ ಇದು ನಮ್ಮ ಆಲ್ ಟೈಮ್ ಫೇವ್ರೆಟ್ ಗಪೀಸ್. ಇದೇ ಮೀನ್ನ ಹಿಡಿದು ಹಾರ್ಲಿಕ್ಸ್ ಬಾಟಲ್ಸ್ ಹಾಕ್ತಾ ಇದ್ದೀರಿ ಚಿಕ್ಕ ವಯಸ್ಸಲ್ಲಿ. ಫ್ರೆಂಡ್ಸ್, ಇದು ಸಾಲ್ಮೋಸಮ ಅಂತ. ನಾವು ಮಂಚಿನಬೆಲೆ ಟ್ರಿಪ್ ಮುಗಿಸ್ಕೊಂಡು ಆನ್ ದಿ ವೇ ಬರಬೇಕಂದ್ರೆ ಒಂದು ಕೆರೆಯಲ್ಲಿ ನೋಡಿದ್ರಿ. ಮೀನು ಫಿಶರ್ ಮ್ಯಾನ್ಸ್ ಇದನ್ನು ಹಿಡಿತಾ ಇದ್ರು ಗಾಳ ಹಾಕಿ. ಸೊ ವಿನೀತ್ ಹೇಳಿದ ಪ್ರಕಾರ ಏನಂದರೆ ಇದು ಒನ್ ಆಫ್ ಓಲ್ಡೆಸ್ಟ್ ಕೆರೆ ಇರ್ಬೋದು, ಅದರಿಂದ ಸಾಲ್ಮೋಸಗಳು ಸಿಗುತ್ತೆ. ಜನರಲಿ ನಾವು ಈಸ್ಟರ್ನ್ ಗಾರ್ಡಲ್ಲಿ ನೋಡಿದ್ದು ಲಾಸ್ಟ್ ಟೈಮು. ಎನಿಹೌ, ಥ್ಯಾಂಕ್ ಯು ವೆರಿ ಮಚ್. ವಿನೀತಿಗೆ ತುಂಬ ಧನ್ಯವಾದಗಳು ಈ ಟ್ರಿಪ್ ಜಾಯಿನ್ ಮಾಡಿದ್ದಕ್ಕೆ. ತುಂಬ ಸ್ಪೀಷೀಸ್ ವಿನೀತಿಂದ ಡಿಸ್ಕ್ರೈಬ್ ಆಯಿತು, ಬಿಕಾಸ್ ತುಂಬ ಫೆಮಿಲಿಯರ್ ವಿನೀತ್ ಈ ಸ್ಪೀಷೀಸ್ ಜೊತೆ. ಫ್ರೆಂಡ್ಸ್, ಈ ಟ್ಯಾಂಕ್ನ ಇವಾಗ ನಾವು ಕಂಪ್ಲೀಟ್ ಡಿಸ್ಮ್ಯಾಂಟಲ್ ಮಾಡಿ ರೀಸೆಟ್ ಮಾಡ್ತಾ ಇದ್ದೀವಿ. ಸಣ್ಣ ಸ್ಕೇಪಿಂಗ್ ಮಾಡೋಣ ಅಂತ. ಈ ಟ್ಯಾಂಕ್ ಸೆಟಪ್ಪು ಕಂಪ್ಲೀಟ್ ವಿಡಿಯೋ ನೆಕ್ಸ್ಟ್ ಆಗಿ ಮಾಡಾಕ್ತೀವಿ. ಇದು ಪ್ಯೂರ್ಲಿ ಮಂಚಿನಬೆಲೆ ಸ್ಯಾಂಡಲ್ ಮಾಡ್ತಾ ಇದ್ದೀವಿ. MDA ಸಾಯಿಲ್ ಡೈರೆಕ್ಟ್ ರಿವರಿಂದ ಹಾರ್ವೆಸ್ಟ್ ಮಾಡಿರೋದು. ಇವತ್ತು ನೋಡಿದ್ರಲ್ಲ ನೀವು, ಮಂಚಿನಬೆಲೆ ಅಲ್ಲಿ ಹೋಗ್ಬಿಟ್ಟು ತಗೊಂಬಂದ್ರಲ್ಲ, ಅದೇ ಸ್ಯಾಂಡು.